ವಿದ್ಯುತ್ ಸಮಸ್ಯೆ ಬಗೆಹರಿಸಿ, ಇಲ್ಲದಿದ್ದರೆ ಕೆಇಬಿಗೆ ಮುತ್ತಿಗೆ, ರೈತರ ಎಚ್ಚರಿಕೆ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಆಸ್ಕಿ ಕೆಇಬಿ ವ್ಯಾಪ್ತಿಯ 8 ಗ್ರಾಮಗಳ ರೈತರು ವಿದ್ಯುತ್ ಪೂರೈಕೆ ಸಮಸ್ಯೆ ಕುರಿತು ಕೆಇಬಿ ಅಧಿಕಾರಿಗಳನ್ನು ಭೇಟಿ ಮಾಡಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಕಳೆದ 2 ದಿನಗಳಿಂದ ಕೃಷಿ ಐಪಿ ಸೆಟ್ಗಳಿಗೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆಯಾಗುತ್ತಿಲ್ಲ ಎಂದು ರೈತರು ಅಧಿಕಾರಿಗಳ ಗಮನಕ್ಕೆ ತಂದರು. ಇದಕ್ಕೆ ಪ್ರತಿಕ್ರಿಯಿಸಿದ ಕೆಇಬಿ ಅಧಿಕಾರಿಗಳು, ಬಿರುಗಾಳಿಯಿಂದ ಹಲವು ಕಡೆ ವಿದ್ಯುತ್ ಲೈನ್ಗಳು ಹಾನಿಗೊಳಗಾಗಿದ್ದು ದುರಸ್ತಿ ಕಾರ್ಯ ಪ್ರಗತಿಯಲ್ಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಳಿಕೋಟೆ ತಾಲೂಕು ಅಧ್ಯಕ್ಷ ಶ್ರೀಶೈಲ್ ವಾಲಿಕರ್ ಮಾತನಾಡಿ, ವಿದ್ಯುತ್ ಲೈನ್ ದುರಸ್ತಿಗೆ 1 ವಾರ ಕಾಲಾವಕಾಶ ನೀಡುತ್ತಿದ್ದೇವೆ. ಆದಷ್ಟು ಬೇಗ ಹಾನಿಗೊಳಗಾದ ಲೈನ್ಗಳನ್ನು ಸರಿಪಡಿಸಿ ರೈತರ ಹೊಲಗಳಿಗೆ ನಿರಂತರ ಹಾಗೂ ಸಮರ್ಪಕ ವಿದ್ಯುತ್ ಪೂರೈಕೆ ಕಲ್ಪಿಸಬೇಕು. ಒಂದು ವೇಳೆ ನಿಗದಿತ ಅವಧಿಯಲ್ಲಿ ಸಮಸ್ಯೆ ಪರಿಹರಿಸದಿದ್ದರೆ ಆಸ್ಕಿ ಕೆಇಬಿ ಕಚೇರಿಗೆ 8 ಗ್ರಾಮಗಳ ರೈತರೊಂದಿಗೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ರೈತರಿಗೆ ನಿರಂತರ ವಿದ್ಯುತ್ ಪೂರೈಕೆ ಕಲ್ಪಿಸಿ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ಅಡಚಣೆ ಉಂಟಾಗದಂತೆ ಕ್ರಮ ಕೈಗೊಳ್ಳುವಂತೆ ರೈತರು ಅಧಿಕಾರಿಗಳನ್ನು ಒತ್ತಾಯಿಸಿದರು. ಜಿಲ್ಲಾ ವರದಿ ಮೈಬೂಬ್ ಬಾಷಾ ಮನಗೂಳಿ. ಅವ್ರು ಹೇಳ್ತಾರೆ ಅವ್ರಿಗೆ ಬರೀ ಲೈನ್ ಕೊಡ್ಲಿಕ್ಕೆ ಹೊಯ್ಕೊಳ್ಳಂಗಾಗಿದೆ. ರಾತ್ರಿ 3 ತಾಸು ಕೊಡ್ತೀನಿ ರೀ. ಬಟ್ 44 ತಾಸು ಲೈನ್ ನಿಲ್ಲಂಗಿಲ್ಲ. ನೀವು ನೈತಲ್ಲ ನಂದು ಒಂದು ಸ್ಲಾಟ್ ಇದೆ 10 to 4 ಕೊಡ್ತೀನಿ ರೀ. 12 ರಿಂದ 4 ಗಂಟೆ ಕೊಡ್ತಿರಲ್ಲ. ಸದ್ದಳಿ ಕಂಜುಮಸ್ ಬಂದು ಅದೇ ಹೇಳ್ತೀನಿ. 1 ವಾರ ನಿಮ್ಗೆ ಹೆಂಗ್ ಕೊಡುತ್ತೋ 1 ವಾರ ನಾವು